ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮೊದಲಿಗೆ ವಿದ್ಯಾ ಅವರು ಮದ್ದನ್ನು ಹುಡ್ಕೊಂಡು ಕಾಡಿಗೆ ಬಂದಿರ್ತಾರೆ. ಆಗ ಕಾಡಲ್ಲಿ ಸುತ್ತ ಹುಡುಕ್ತಾ ಒಂದು ಕಡೆ ಬಂದಿರ್ತಾರೆ. ಆ ಕಡೆ ನೋಡಿದರೆ ಇಲ್ಲಿ ಸುಳಿಗಳಿವೆ, ಹಾಗೆ ಮಣ್ಣಿನ ಗುಂಡಿಗಳಿವೆ ಅಂತ ಬೋರ್ಡಲ್ಲಿ ಬರೆದಿರುತ್ತೆ. ಆದರೆ ವಿದ್ಯಾ ಅದನ್ನು ಗಮನಿಸಿರಲ್ಲ. ಎಲ್ಲಪ್ಪ ಇದನ್ನು ಹುಡುಕೋದು, ಔಷಧಿ ಸಿಗ್ತಾ ಇಲ್ವಲ್ಲ, ಗೌಡ್ರಿ ಸಿಗ್ತೋ ಇಲ್ಲೋ ಅಂದ್ಕೊಂಡು ಮುಂದೆ ಬರ್ತಾರೆ. ಹಾಗೆ ತುಂಬ ಸುಸ್ತಾಗಿದೆ, ಒಂದು ಕಡೆ ಸ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಮರದ ಹತ್ರ ಹೋಗ್ತಾರೆ. ಮರದ ಹತ್ರ ಹೋಗ್ತಾ ಮೇಲ್ಗಡೆ ಇದ್ದಕ್ಕಿದ್ದಾಗೆ ಅಸ್ಥಿಪಂಜರನ ನೋಡ್ತಾರೆ. ಅಸ್ಥಿಪಂಜರನ ನೋಡ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಡ್ತಾರೆ ವಿದ್ಯಾ ಅವರು. ಹೆದರ್ಕೊಂಡ್ಬಿಟ್ಟು ನನ್ನನ್ನು ಕಾಪಾಡಿ ಅಂತ ಅಲ್ಲಿಂದ ಓಡಿ ಬರ್ತಾರೆ. ಆ ಸೌಂಡ್ನ ಭದ್ರ ಅವ್ರಿಗೆ ಕೇಳಿಸುತ್ತೆ. ಕೇಳಿಸಿದ ತಕ್ಷಣ ಇದ್ಯಾರಪ್ಪ ಈ ಕಾಡಲ್ಲಿ ಇಷ್ಟೊತ್ತಲ್ಲಿ ಈ ಥರ ಕೂಗ್ತಾ ಇದ್ದಾರಲ್ಲ, ಯಾರಿರ್ಬೋದು ಅಂತ, ಯಾಕೆ ಕೂಗ್ತಾ ಇರೋದು, ಧೈರ್ಯ ಇದ್ದರೆ ನನ್ನ ಎದುರುಗಡೆ ಬನ್ನಿ ಅಂತ ಭದ್ರ ಅವ್ರು ಹೇಳ್ತಾರೆ. ಆಗ ವಿದ್ಯಾ ನನ್ನನ್ನು ಏನು ಮಾಡಬೇಡಿ ಪ್ಲೀಸ್, ನನ್ನನ್ನು ಏನು ಮಾಡಬೇಡಿ ಅಂತ ಹೆದರ್ಕೊಂಡು ಮುಂದೆ ಓಡಿ ಬರ್ತಾರೆ. ಇದೇನಿದು ವಿದ್ಯಾನ ವಾಯ್ಸ್ ಇದ್ದಂಗಿದೆಯಲ್ಲ, ಅವಳೇನಾದರೂ ಬಂದಿದ್ದಾಳ, ಅವಳ್ಯಾಕೆ ಇಲ್ಲಿಗೆ ಬಂದಿರ್ತಾಳ ಅಂತ ಯೋಚನೆ ಮಾಡ್ತಾರೆ ಭದ್ರ. ಈ ಕಡೆ ನೋಡ್ರೆ ವಿದ್ಯಾ ಮತ್ತೆ ನನ್ನನ್ನು ಕಾಪಾಡಿ ಅಂದ್ಕೊಂಡು ಬಂದು ಮಣ್ಣಿನ ಗುಂಡಿ ಒಳಗಡೆ ಬಿದ್ದುಬಿಡ್ತಾರೆ. ಆಗ ಹೆಂಗಾರಾಗಲಿ ಒಂದು ಮಾತು ಹೆಸರಿಡು ಕೂಗ್ಬಿಡೋಣ ಅಂತ ಭದ್ರ ಅವರು ವಿದ್ಯಾ ಅಂತ ಕೂಗ್ತಾರೆ. ಆಗ ಇದನ್ನು ಕೇಳಿಸ್ಕೊಂಡ ವಿದ್ಯೆಯವರು ಹೇಳ್ತಾರೆ, ಗೌಡ್ರೆ ನನ್ನನ್ನು ಕಾಪಾಡಿ. ಅಲ್ಲೇ ಮಣ್ಣಿನ ಗುಂಡಿಯಲ್ಲಿ ಬಿದ್ದಿದ್ದ ವಿದ್ಯೆ ಕೂಗಾಡ್ತಾರೆ. ಆಗ ಭದ್ರ ಇದನ್ನು ಕೇಳಿಸ್ಕೊಂಡ, ನಮ್ಮ ಅಪ್ಪನಾಣೆ ಅವಳು ಯಾಕೆ ಇಲ್ಲಿಗೆ ಬಂದಿದ್ದಳು ಅಂತ ಅಂದ್ಬಿಟ್ಟು ವಿದ್ಯಾ ಅಂದ್ಕೊಂಡು ಹುಡ್ಕೊಂಡು ಬರ್ತಾರೆ. ಬರ್ತಿದ್ದಾಗೆ ಅವ್ರಿಗೂ ಬೋರ್ಡ್ ಕಾಣಿಸುತ್ತೆ. ಬೋರ್ಡ್ನ ಓದ್ತಾರೆ. ಇಲ್ಲಿ ಗುಳಿಗಳಿವೆ, ಹಾಗೆ ಮಣ್ಣಿನ ಗುಂಡಿಗಳಿವೆ, ಎಚ್ಚರಿಕೆ ಅಂತ ಬರೆದಿರ್ತಾರೆ. ಅದನ್ನು ಓದ್ಕೊಂಡು ಇದೇನಪ್ಪ ಇದು, ಈ ಥರ ಎಲ್ಲ ಬರೆದಿದ್ದಾರಲ್ಲ ಅಂದ್ಕೊಂಡು ಮುಂದೆ ಬರ್ತಾರೆ. ಬರ್ತಿದ್ದಾಗೆ ಪಂಜು ಎಲ್ಲ ಕೆಳಗಡೆ ಬಿದ್ದಿದ್ದನ್ನು ನೋಡ್ಬಿಟ್ಟು ಇದೇನು ಇಷ್ಟೊತ್ತನ ಸೌಂಡ್ ಬರ್ತಾ ಇತ್ತು ವಿದ್ಯಾಂದು, ಈಗ ನೋಡ್ರಿ ಏನು ಬರ್ತಾ ಇಲ್ವಲ್ಲ, ಇಲ್ಲಿ ನೋಡ್ರಿ ಪಂಜ್ ಇಲ್ಲೇ ಬಿದ್ದಿದೆ, ಇವಳು ಎಲ್ಲರ ಇಲ್ಲೇ ಇರ್ಬೋದಾ ಅಂತ ಆ ಕಡೆ ಈ ಕಡೆ ನೋಡ್ತಾರೆ. ಹಾಗೆ ಕಾಲು ಕಡೆ ಗುಂಡಿ ಇರೋದನ್ನು ಗಮನಿಸ್ಬಿಟ್ಟು ಇವಳು ಏನಾದರೂ ಇಲ್ಲಿ ಬಿದ್ದೋಗಿದ್ದಾಳ ಅಂತ ಅಂದ್ಬಿಟ್ಟು ಒಂದು ಕೋಲನ್ನ ತಗೊಂಡು ಹಾಗೆ ಅವಳಿಗೆ ಸಿಗೋ ಹಾಗೆ ಹುಡುಕಾಡ್ತಾರೆ. ಆಗ ಅದನ್ನು ಹಿಡ್ಕೊಂಡು ಮೇಲಕ್ಕೆ ಕತ್ತನ್ನು ಎತ್ತುತ್ತಾರೆ ವಿದ್ಯಾ. ಅದನ್ನು ನೋಡ್ಬಿಟ್ಟು ಅಯ್ಯಯ್ಯೋ ನೀನೇನು ಇಲ್ಲಿ, ನೀನ್ಯಾಕೆ ಬಂದಿದ್ದೀಯಾ ಅಂತ ಭದ್ರವರು ಗಾಬರಿಯಲ್ಲಿ ಕೇಳ್ತಾರೆ. ವಿದ್ಯಾ ಹೇಳ್ತಾರೆ, ಅದು ಮೊದಲಿರ್ರಿ, ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ, ದಯವಿಟ್ಟು ನನ್ನನ್ನು ಕಾಪಾಡಿ ಗೌಡ್ರೆ, ನನಗೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ, ಅದೆಲ್ಲ ಆಮೇಲೆ ಹೇಳ್ತೀನಿ ಅಂತ ವಿದ್ಯಾ ಹೇಳ್ತಾರೆ. ಸರಿ ಆಯಿತು ಇರು, ನಾನು ನಿನ್ನನ್ನು ಎತ್ಕೊತೀನಿ ಅಂತ ಅಂದ್ಬಿಟ್ಟು ಹಾಗೆ ಕೋಲಿಂದ ಪ್ರಯತ್ನ ಪಡ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ನನ್ನ ಕೈಲಿ ಆಗ್ತಾಯಿಲ್ಲ ಗೌಡ್ರೆ, ನನಗೆ ಕಾಲು ತುಂಬ ನೋಯ್ತಾ ಇದ್ದೆ, ಪ್ಲೀಸ್ ನನ್ನ ದಯವಿಟ್ಟು ಮೇಲಕ್ಕೆ ಕರ್ಕೊಳ್ಳಿ ಅಂತ ಮತ್ತೆ ಬೇಡ್ಕೋತಾರೆ. ಆಗ ಭದ್ರವರು ಆ ಕೋಲನ್ನ ಎಸ್ಬಿಟ್ಟು ಮತ್ತೆ ಕೈನ ಹಿಡ್ಕೊಂಡು ಹಾಗೋ ಹೀಗೋ ಮಾಡಿ ವಿದ್ಯೆಯವ್ರನ್ನ ಮೇಲಕ್ಕೆ ಕರ್ಕೋತಾರೆ. ವಿದ್ಯೆಯವರು ಸುಸ್ತಾದ ಕಾರಣ ಹಾಗೆ ತಲೆ ಸುತ್ತ ಬಂದುಬಿಟ್ಟು ಅಲ್ಲೇ ಮಲಗಿರ್ತಾರೆ. ಅದನ್ನು ನೋಡಿದ ಭದ್ರ, ವಿದ್ಯಾ ಆರಾಮಿದೆಯಾ, ವಿದ್ಯಾ ಅಂತ ಕೂಗ್ತಾರೆ. ಆಗ ವಿದ್ಯಾ ಮಾತಾಡೋದಿಲ್ಲ. ವಿದ್ಯಾ ಮಾತಾಡದಿರೋದನ್ನು ನೋಡಿಬಿಟ್ಟು ಭದ್ರವರು ಗಾಬರಿಯಾಗಿ ಮತ್ತೆ ಅವಳನ್ನ ಎಬ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಆಗೋದಿಲ್ಲ. ಆಗ ತನ್ನ ಬಾಯಿನ ಕೊಟ್ಬಿಟ್ಟು ಉಸಿರನ್ನ ಕೊಟ್ಟು ವಿದ್ಯಾನ ಕಾಪಾಡ್ಕೋತಾರೆ. ವಿದ್ಯಾ ಎಚ್ಚರಿಕೆ ಆಗ್ತಿದ್ದಂಗೆ ಕೆಮ್ಕೊಂಡು ಮತ್ತೆ ಎದ್ದು ಕೂತ್ಕೊಂತಾರೆ. ಆಗ ಭದ್ರ ಹೇಳ್ತಾರೆ, ಈಗ ಆರಾಮಿದೆಯಾ ಅಂತ ಕೇಳ್ತಾರೆ. ಹ್ಞೂ ಗೌಡ್ರೆ, ಸಂದಾಗಿದ್ದೀನಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅದು ಸರಿ, ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಭದ್ರ ಅವ್ರು ಕೇಳ್ತಾರೆ. ವಿದ್ಯೆ ಹೇಳ್ತಾರೆ, ನೀವೇನಕ್ಕೆ ಬಂದಿದ್ದೀರಾ ಹೇಳಿ, ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ ಅಂತ ವಿದ್ಯೆ ಹೇಳ್ತಾರೆ. ಅಲ್ಲ, ಅದೇನೋ ಓದಿದೀಯಾ ಅಂತ ಹೇಳ್ತಾ ಇದೀಯಾ, ಅದನ್ನು ಬಿಟ್ಟು ನಿನಗಷ್ಟು ತಿಳುವಳಿಕೆ ಇಲ್ವಾ, ಇಲ್ಲಿಗೆಲ್ಲ ಬರಬಾರ್ದು ಅಂತ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾರೆ, ನೀವು ಸಾಧುಗಳ ಹತ್ರ ಮಾತಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಕೇಳಿಸ್ಕೊಂಡೆ, ಹಾಗಾಗಿ ನಾನು ನಮ್ಮ ಮಾವನ ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ ಅಂತ ವಿದ್ಯೆ ಹೇಳ್ತಾರೆ. ನಿನಗೆಷ್ಟು ಧೈರ್ಯ ಇದ್ದದ್ದು ಅಂತ ನೀನು ಇಲ್ಲಿಗೆ ಬಂದಿದ್ಯಾ, ಯಾರನ್ನು ಕೇಳಿ ಬಂದೆ ನೀನು ಅಂತ ಭದ್ರವರು ಕೋಪ ಮಾಡ್ಕೊತಾರೆ. ವಿದ್ಯೆ ಹೇಳ್ತಾರೆ, ಯಾರನ್ನು ಯಾಕೆ ನಾನು ಕೇಳಿ ಬರಬೇಕು, ನಮ್ಮ ಮಾವನ್ನ ನಾನು ಉಳಿಸ್ಕೋಬೇಕಂತ ನಾನು ಬಂದೆ. ಓಹೋ ಅಂತ ಹೇಳ್ತಾರೆ ವಿದ್ಯಾ. ಓಹೋ, ಈ ಮಾತಿಗೇನು ಕಮ್ಮಿಲ್ಲ, ಮಾತಿಗೆ ಮಾತು ಬೆಳೆಸಿ ಉತ್ತರನ ಚೆನ್ನಾಗಿ ಕೊಡೋದು ಕಲ್ತ್ಕೊಂಡಿದೀಯಾ, ಇಲ್ಲಿ ಸ್ಥಳ ಸರಿ ಇಲ್ಲ ಅನ್ನೋದು ಅಷ್ಟು ಗೊತ್ತಾಗಕ್ಕಿಲ್ವೇ ಅಂತ ಭದ್ರ ಹೇಳಿದಾಗ, ಇದು ನನ್ನ ತವ್ರ ಮನೆ ನೋಡಿ ಅವಾಗವಾಗ ಬಂದು ಹೋಗ್ತೀನಿ, ಹಾಗಾಗಿ ನನಗೆಲ್ಲ ಗೊತ್ತಿರುತ್ತೆ, ಕೇಳೋದು ನೋಡು ಅಂತ ವಿದ್ಯೆ ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯನಿಗೆ ಹಾಗೆ ಭದ್ರವ್ರಿಗೆ ಗುಯ್ ಅನ್ನೋ ಸೌಂಡ್ ಕೇಳಿಸುತ್ತೆ. ಇದೇನಪ್ಪ ಇದು, ಗುಯ್ ಅನ್ನೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಅಂತ ಭದ್ರವರು ಯೋಚನೆ ಮಾಡ್ತಾ ಇರ್ತಾರೆ. ಏನೋ ಒಂಥರ ಸ್ಮೆಲ್ ಬೇರೆ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಇವು ಜೇನು ನೊಣಗಳ ಹಾಗೆ ಗುಯ್ ಅಂದ್ಕೊಂಡು ಬರ್ತಾವಂತೆ, ಹಾಗಾಗಿ ಅವೇ ಏನಾದರೂ ಬರ್ತಾ ಇದ್ದಾವೋ ಏನು ಮಾಡೋದು ಗೌಡ್ರಿ ಇವಾಗ ಅಂತ
ಭದ್ರನಿಗೆ ವಿದ್ಯೆ ಹೇಳ್ತಾರೆ. ಈ ಕಡೆ ಶುಭ ಸಹ ಹುಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಬೋರ್ಡಲ್ಲಿ ಗುಳಿಗಳಿವೆ, ಗುಂಡಿಗಳಿವೆ ಕೆಸರಿಂದು ಅಂತ ಬರ್ದಿದ್ದನ್ನು ನೋಡ್ಬಿಟ್ಟು ಇದೇನಪ್ಪ ಇದು ಹಿಂಗೆ ಬರ್ದಿದ್ದಾರಲ್ಲ, ಡೇಂಜರ್ ಇದೆ, ಮುಂದಕ್ಕೆ ಹೋದರೆ ತುಂಬ ಡೇಂಜರ್ ಅನಿಸುತ್ತೆ, ಟೆನ್ಷನ್ ಆಗ್ತಾ ಇದೆಯಲ್ಲಪ್ಪ, ಏನು ಮಾಡೋದು, ಇರು ಒಂದು ದಮ್ ಹೊಡೆದು ಬಿಡೋಣ ಅಂತ ಸುಭಾಷ್ ದಮ್ ಹೊಡಿತಾರೆ. ಈ ಕಡೆ ಮತ್ತೆ ಭದ್ರ ಹಾಗೆ ವಿದ್ಯೆನ ತೋರಿಸ್ತಾರೆ. ಹಾಗೆ ಕ್ವಾಟ್ಲೆ ತಕ್ಕೊಂಡು ಜಗಳ ತಕ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಆ ರಾಕ್ಷಸ ದುಂಬಿಗಳ ಸೌಂಡನ್ನ ಕೇಳಿಸ್ಕೊಂಡು ಭಯನೂ ಬೀಳ್ತಾರೆ. ಅವು ರಾಕ್ಷಸ ದುಂಬಿಗಳು ಗುಯ್ ಅಂದ್ಕೊಂಡು ಬರ್ತವೆ. ಇದೇನಪ್ಪ ಹಿಂಗೆ ಬರ್ತಾ ಇದ್ದಾವಲ್ಲ, ಈಗ ಏನು ಮಾಡೋದು, ಪಂಜ್ ಬೇರೆ ಇಲ್ಲ, ಏನಿಲ್ಲ, ಇವನ್ನ ಹೇಗೆ ಎದುರಿಸೋದು ಅಂತ ಗಾಬರಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವು ಗುಯ್ ಅಂದ್ಕೊಂಡು ಅವ್ರ ಹತ್ರನೇ ಬರ್ತವೆ. ವಿದ್ಯೆ ಹೇಳ್ತಾರೆ, ಅಯ್ಯೋ ಹತ್ರನೇ ಬರ್ತಾ ಇದ್ದಾವೆ, ಈಗ ಏನು ಮಾಡೋದು ಗೌಡ್ರೆ, ಇವು ನಾವಿರಲ್ಲ, ಈಗ ನಾವು ಸತ್ತೋಗ್ಬಿಡ್ತೀವಿ, ಏನು ಮಾಡೋದು ಅಂತ ವಿದ್ಯೆ ಗಾಬರಿಯಲ್ಲಿ ಹೇಳ್ತಾ ಇರಬೇಕಾದ್ರೆ ಭದ್ರ ಹೇಳ್ತಾರೆ, ನೀನೇನು ಹೆದರ್ಕೋಬೇಡ, ನೀನು ಉಸಿರಾಡಬೇಡ, ಹಾಗೆ ನನ್ನ ಗಟ್ಟಿ ಹಿಡ್ಕೊಂಡಿರು, ಅವೇನು ಮಾಡಲ್ಲ, ನೋಡೋಣ, ಸೈಲೆಂಟಾಗಿ ನಿಂತಿರೋಣ ಅಂತ ಭದ್ರ ಹೇಳ್ತಾರೆ. ಆ ರಾಕ್ಷಸ ದುಂಬಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಆಗ ಅವರಿಬ್ಬರನ್ನು ಕಚ್ಚದೆ ಹಾಗೆ ವಾಪಸ್ ಹೊಂಟೋಗ್ಬಿಡ್ತವೆ. ಇದನ್ನು ಗಮನಿಸಿದ ಭದ್ರ ಹೇಳ್ತಾರೆ, ಇದೇನಿದು, ಈ ರಾಕ್ಷಸ ದುಂಬಿಗಳು ಹೊಂಟೋದ್ವಲ್ಲ, ಯಾವ ಜಾಗದಿಂದ ಬಂದು ಹಾಗೆ ಹೋದ್ವಲ್ಲ, ನಮ್ಮನ್ನು ಏನು ಮಾಡಲಿಲ್ವಲ್ಲ, ಏನಕ್ಕಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಒಂದು ಕ್ಷಣ. ಆಗ ವಿದ್ಯಾ ಯೋಚನೆ ಮಾಡಿಬಿಟ್ಟು ಹೇಳ್ತಾರೆ, ಇದೇನು ಗೌಡ್ರೆ ಹಾಗೆ ಹೋಗ್ಬಿಟ್ವು, ಹಾಗಿದ್ದರೆ ನಾವು ಕೆಸರಿಂದ ಈ ಸ್ಮೆಲ್ನ ನೋಡಿಬಿಟ್ಟು ಅವಕ್ಕೆ ರಕ್ತದ ವಾಸನೆ ಆಗಲಿಲ್ಲ ಅಂತ ಅನಿಸುತ್ತೆ, ಕಂಡು ಬಂದಿಲ್ಲ ಅನಿಸುತ್ತೆ, ಹಾಗಾಗಿ ವಾಪಸ್ ಹೋಗ್ಬಿಟ್ವಲ್ಲ ಅಂತ ಭದ್ರ ಹೇಳ್ತಾರೆ. ಈ ಕಡೆ ನೋಡಿದರೆ ಸುಭಾಷ್ ಹಾಗೆ ಹುಡುಕ್ತಾರೆ, ಇದೇನಪ್ಪ ಇದು, ಗೂಡಿಗೆ ಏನಾದರೂ ಕೈ ಹಾಕಿದಾಗ ಅವೇನಾದರೂ ರಾಕ್ಷಸ ದುಂಬಿಗಳು ನನ್ನನ್ನು ಕಚ್ಬಿಟ್ರೆ ಇದೇನಪ್ಪ ಮಾಡೋದು, ಇದು ಒಳ್ಳೆ ಟೆನ್ಷನ್ ಆಗಿಬಿಡುತ್ತಲ್ಲ, ಅರ್ಥನೇ ಆಗ್ತಾಯಿಲ್ಲ ಅಂತ ಸುಭಾಷ್ ಯೋಚನೆ ಮಾಡ್ತಾ ಇರ್ತಾರೆ. ಒಳ್ಳೆ ಸರಿ ಹೋಯ್ತು ಗೌಡ್ರೆ, ನಾನು ಕೆಸರಲ್ಲಿ ಬಂದು ಬಿದ್ದಿದ್ದಕ್ಕೆ ತಾನೇ ಆ ರಾಕ್ಷಸ ದುಂಬಿಗಳು ನಮ್ಮನ್ನೇನು ಮಾಡ್ದಂಗೆ ಹಾಗೆ ಹೋಗ್ಬಿಡ್ತು ಅಂತ ವಿದ್ಯೆ ಹೇಳಿದಾಗ, ನೀನು ಹೇಳ್ತಿರೋದು ಏನು ಇವಾಗ, ನಿನ್ನಿಂದ ನಾನು ಬಚಾವಾದೆ ಅಂತನಾ ಅಂತ ಭದ್ರ ಹೇಳ್ತಾರೆ. ಇಂಡೈರೆಕ್ಟಾಗಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಈ ಕೆಸರಿಂದನೇ ನಾನು ನೀನು ಪ್ರಾಣ ಉಳಿಸ್ಕೊಂಡಿರೋದು, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ನೋಡಿ ಗೌಡ್ರೆ, ಈಗ ನಾವು ಈ ರಾಕ್ಷಸ ದುಂಬಿಯಿಂದ ಬಚಾವಾಗಬೇಕು ಅಂದರೆ ಕೆಸರನ್ನ ಮೆತ್ಕೋಬೇಕು, ಕೆಸರು ಮೆತ್ಕೊಂಡ್ರೆ ನಾವು ಆರಾಮಾಗಿ ಅದರಿಂದ ಬಚಾವಾಗ್ಬೋದು ಅಂತ ವಿದ್ಯೆ ಹೇಳ್ತಾರೆ. ಸರಿ ಸರಿ ಹಾಗೆ ಮಾಡೋಣ ಅಂತ ಹೇಳಿ ಇಬ್ಬರು ಸೇರಿ ಆ ಗುಂಡಿಲಿರೋ ಕೆಸರನ್ನೆಲ್ಲ ತೊಗೊಂಡು ಮುಖಕ್ಕೆ ಮೈಗೆಲ್ಲ ಹಚ್ಕೋತಾರೆ ಭದ್ರ ವಿದ್ಯಾ. ಹಾಗೆ ಪಂಜನ್ನು ಅಂಟಿಸ್ಕೊಂಡು ಇನ್ನೇನು ಔಷಧಿ ಹುಡುಕ್ಬೇಕು ಅಂತ ಇಬ್ಬರು ಹೊರಡೋ ಟೈಮಲ್ಲಿ ಆನೆ ಸೌಂಡ್ ಕೇಳಿಸುತ್ತೆ. ಆನೆ ಹತ್ರ ಬರೋಕ್ಕಂತ ನೋಡುತ್ತೆ. ಆಗ ವಿದ್ಯೆ ಹೇಳ್ತಾರೆ, ಇದೇನಪ್ಪ ಇದು, ಆನೆ ಬೇರೆ ಬರ್ತಾ ಇದೆ, ಅರ್ಥನೇ ಆಗ್ತಾ ಇಲ್ವಲ್ಲ, ಹೀಗೇನು ಮಾಡೋದು ಅಂತ ವಿದ್ಯೆ ಹೇಳಿದಾಗ, ನೀನು ಇಲ್ಲಿಂದ ಹೋಗು, ಆಮೇಲೆ ನಾನು ಬರ್ತೀನಿ ಅಂತ ಭದ್ರ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ನಿಮ್ಗೇನಾರು ಆಗಿಬಿಟ್ರೆ ನಾನೇನು ಮಾಡೋದು, ನಾನು ಹೋಗೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಈಗ ನೀನು ಇರೋ ಸ್ಥಿತಿಲಿ ನಡೆಯೋಕ್ಕಾಗೋದಿಲ್ಲ, ನಾನು ಹೇಳೋದನ್ನು ಕೇಳು ಅಂತ ಭದ್ರ ಹೇಳ್ತಾರೆ. ಈ ಕಡೆ ನೋಡಿದರೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ. ಶಿವರಾಮೇಗೌಡರು ಉಸಿರಾಡೋಕ್ಕಾಗದೆ ಜ್ವರ ತುಂಬ ಜಾಸ್ತಿ ಆಗಿಬಿಟ್ಟು ಜೋರಾಗಿ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಕಿರ್ಚ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಡಾಕ್ಟರ್ಸ್ ಬಂದುಬಿಟ್ಟು ಅವ್ರನ್ನ ಚೆಕ್ ಮಾಡ್ತಾರೆ. ಆಗ ಆಕ್ಸಿಜನ್ನ ಅವ್ರಿಗೆ ಹಾಕ್ತಾರೆ. ಇದನ್ನು ನೋಡಿದ ಚಿತ್ರ, ಅವ್ವ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ದೊಡ್ಡಪ್ಪ ನೋಡಿದರೆ ಉಸಿರಾಡೋಕ್ಕೆ ಕಷ್ಟ ಆಗದೆ ಒದ್ದಾಡ್ತಾ ಇದ್ದಾರೆ, ಈಗ ಏನು ಮಾಡೋದು, ನಾವು ಇರ್ತೀವೋ ಇಲ್ಲವಾ ಅಂತ ಹೇಳ್ತಾರೆ. ಈ ಕಡೆ ನೋಡಿ ಸಾವಿದ್ರು ಸಹ ಅಣ್ಣ ಅಂತ ನರಳಾಡ್ತಾ ಇರ್ತಾರೆ. ಈ ಕಡೆ ಡಾಕ್ಟ್ರ್ ಹೇಳ್ತಾರೆ, ಈ ಆಕ್ಸಿಜನ್ ನೋಡ್ರಿ ಖಾಲಿ ಆಗ್ತಾ ಇದೆ, ಎಲ್ಲೂ ಸಿಗ್ತಾ ಇಲ್ಲ, DC-ಗೆ ಹೇಳಿ ನಾವು ತರಿಸ್ಬೇಕು ಅಂತ ಮಾತಾಡಿದ್ದನ್ನು ಕೇಳಿಸ್ಕೊಂಡು ವಿನಂತಿ ಹಾಗೆ ಈಶ್ವರಿ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಔಷಧಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ವಿನಂತಿ ಹೇಳ್ತಾರೆ, ಅವ್ವ ಏನವ್ವ ಇದು, ಮಾವಯ್ಯನಿಗೆ ಹಿಂಗೆ ಹೇಳ್ತಾ ಇದ್ದಾರೆ, ನಮಗೇನು ಸಿಗ್ತಾ ಇಲ್ವಂತೆ, ಆಕ್ಸಿಜನ್ ಸಿಕ್ಕಿಲ್ಲ ಅಂದರೆ ಏನವ್ವ ನಮ್ಮ ಕತೆ ಅಂತ ಹೇಳ್ತಾರೆ. ಈ ಕಡೆ ಚಿತ್ರ ಕೆಮ್ಮೋದನ್ನು ನೋಡಿಬಿಟ್ಟು, ಚಿತ್ರಕ್ಕ ನಿಮ್ಮ ಪಕ್ಕದಲ್ಲಿರೋ ಬೆಡ್ಡನ್ನು ಹಿಂಗೆ ಕೆಮ್ಮಿ ಸತ್ತೋದ, ನೀನೇ ಮೊದಲು ಹೋಗ್ತೀಯಾ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾಗೆ ಚಿತ್ರನಿಗೆ ಕೋಪ ಬಂದು, ಇದೇನೇ ಇಂಥ ಟೈಮಲ್ಲಿ ಹೀಗೆ ಮಾತಾಡ್ತಾ ಇದೀಯಾ, ನಿನಗೆ ಅಷ್ಟು ಗೊತ್ತಾಗಿಲ್ವೇ ಅಂತ ಹೇಳಿದಾಗ, ಇಲ್ಲ ಚಿತ್ರಕ್ಕ, ನಾನು ನೋಡಿದ್ನಲ್ಲ ಅದಕ್ಕೆ ಹೇಳಿದ್ದು ಅಂತ ವಿನಂತಿ ಹೇಳ್ತಾರೆ. ಈ ಕಡೆ ನೋಡಿರಿ ಶಿವರಾಮೇಗೌಡರು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಮತ್ತೊಂದು ಕಡೆ ನೋಡಿದರೆ ವಿದ್ಯಾ ಆ ರಾಕ್ಷಸ ದುಂಬಿಯ ಗೂಡನ್ನು ಹುಡುಕೊಂಡು ಮುಂದೆ ಬಂದಿರ್ತಾರೆ ಭದ್ರನ ಬಿಟ್ಬಿಟ್ಟು. ಮುಂದೆ ಬಂದಾಗ ವಿದ್ಯೆ ಯೋಚನೆ ಮಾಡ್ತಾರೆ, ಇದೇನು ಗೌಡ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಅವ್ರಿಗೆ ಏನಾದರೂ ಆಗೋಯ್ತೆ, ಏನಪ್ಪ ಮಾಡೋದು ದೇವರೇ, ಇಲ್ಲ ಏನೂ ಆಗಿರೋಕ್ಕಿಲ್ಲ, ಬರ್ತಾರೆ ಬಿಡು ಅವರು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಹಾಗೆ ನಿಂತ್ಬಿಡ್ತಾರೆ.
ಇನ್ನೊಂದು ಕಡೆ ಹಾಗೆ ಸ್ಮೆಲ್ನ ನೋಡ್ಬಿಟ್ಟು ಈ ರಾಕ್ಷಸ ದುಂಬಿಗಳ್ನ ಎಲ್ಲೇ ಅಂತ ಹುಡ್ಕೋದು, ಇವೆಲ್ಲರ ಇರ್ಬೋದು ಅಂತ ನೋಡೋಣ ಅಂತಿದ್ದಾಗೆ ಅವ್ರ ಮೂಗಿಗೆ ಸ್ಮೆಲ್ ಬಡಿಯುತ್ತೆ. ಓ ಇಲ್ಲೇ ಎಲ್ಲೋ ಇರ್ಬೋದು ಅಂದಿದ ತಕ್ಷಣ ಮೇಲೆ ಕತ್ತೆತ್ತು ನೋಡ್ತಾರೆ, ಅಲ್ಲೇ ಗೂಡಿರುತ್ತೆ. ಆ ಗೂಡನ್ನ ನೋಡ್ಬಿಟ್ಟು ಓ ನೀವು ಇಲ್ಲೇ ಇದ್ದೀರಾ, ಮಾಡ್ತೀನಿ ರೀ ನಿಮಗೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಂದು ದುಂಬಿ ಅಟ್ಯಾಕ್ ಮಾಡ್ತಿದ್ದಾಗೆ ತಾನು ತಂದಿರೋ ಪಂಜಿಂದ ಅದನ್ನು ಸಾಯಿಸ್ಬಿಡ್ತಾರೆ. ಇನ್ನೊಂದು ಕಡೆ ತಂದಿರೋ ಬಿಳಿ ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ಬಳೆ ಹೊಡ್ಕೊಂಬಿಟ್ಟು ಅದರಿಂದ ರಕ್ತ ಆ ಬಟ್ಟೆ ಮೇಲೆ ಚೆಲ್ಬಿಟ್ಟು ಒಂದು ಕಡೆ ಮರೆಯಾಗಿ ಹೋಗಿ ನಿಂತ್ಕೊಳ್ತಾರೆ ವಿದ್ಯಾ. ಅಷ್ಟರಲ್ಲಿ ನೋಡೋಣ ದುಂಬಿಗಳು ಬಂದು ಎಲ್ಲ ನಮಗೆ ಔಷಧಿ ಸಿಗುತ್ತಂತ ಯೋಚನೆ ಮಾಡಿ ಒಂದು ಕಡೆ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.